ಅಲ್ಲ ಸ್ನೇಹಿತರೆ, ಎಲ್ಲರ ಮನೆ ಮೆಚ್ಚಿದ ಧಾರಾವಾಹಿ ಆದ ಪುಟ್ಟಕ್ಕನ ಮಕ್ಕಳು ಅಂತ್ಯ ಆಗುತ್ತಿದೆ. ಹೌದು ಸ್ನೇಹಿತರೆ, ಇದೇ ವಾರ ಪುಟ್ಟಕ್ಕನ ಮಕ್ಕಳು ಕೊನೆಯ ಸಂಚಿಕೆಗಳು ಪ್ರಸಾರವಾಗುತ್ತಿದೆ. 3 ಜನ ಹೆಣ್ಣು ಮಕ್ಕಳು ಇದ್ದು ಗಂಡಿನ ಆಧಾರ ಇಲ್ಲದೆ ಹೇಗೆ ತನ್ನ ಮಕ್ಕಳನ್ನು ಬೆಳೆಸಬಹುದು ಎಂದು ತಿಳಿಸಿಕೊಟ್ಟ ಧಾರಾವಾಹಿ ಇದು. ಎಲ್ಲರ ಮನೆ ಮಾತಾಗಿತ್ತು. ಹೆಣ್ಣಿನ ಮಹತ್ವ ತಿಳಿಸಿದ ಧಾರಾವಾಹಿ ಇದು. ಒಂದು ಮೆಸ್ ನಡೆಸುತ್ತ ತನ್ನ ಹೆಣ್ಣು ಮಕ್ಕಳೇ ನನ್ನ ಗಂಡು ಮಕ್ಕಳ ಸಮಾನ, ಗಂಡು ಹೆಣ್ಣು ಎರಡೂ ಒಂದೇ ಎಂದು ಸಾರಿದ ಕತೆ ಇದು. ಆದರೆ ಇದು ಅಂತ್ಯ ಆಗುತ್ತಿದೆ ಎಂಬ ಮಾತು ಕೇಳಿ ನಿಜವಾಗಲೂ ಬೇಸರವಾಗುತ್ತಿದೆ. ಆದರೆ ಇದೇ ಜಾಗಕ್ಕೆ ಅಣ್ಣಯ್ಯ ಎಂಬ ಹೊಸ ಧಾರಾವಾಹಿ ಬರುತ್ತಿದೆ. ಹೌದು ಸ್ನೇಹಿತರೆ, ಮುಂದಿನ ಸೋಮವಾರದಿಂದ ಸಂಜೆ 7:30ಕ್ಕೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಜಾಗಕ್ಕೆ ಅಣ್ಣಯ್ಯ ಎಂಬ ಧಾರಾವಾಹಿ ಬರುತ್ತಿದೆ. ಇದು ಕೂಡ ಒಳ್ಳೆಯ ಕಥೆಯುಳ್ಳ ಧಾರಾವಾಹಿ ಆಗಿದೆ. 4 ಜನರ ತಂಗಿಯರನ್ನು ತನ್ನ ಜೀವಕ್ಕಿಂತ ಹೆಚ್ಚಾಗಿ ನೋಡಿಕೊಳ್ಳುವ ಅಣ್ಣ ಅವರ ಮದುವೆ ಮಾಡಿಸಲು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ. ಆದರೆ ತನ್ನ ತಂಗಿಯರಿಗೆ ತನ್ನ ಅಣ್ಣನದೇ ಮದುವೆ ಆಗಲಿ ಮುಂಚೆ ಎಂದು ಬಯಸುತ್ತಿದ್ದಾರೆ. ತನ್ನ ಜೀವನವೇ ತನ್ನ ತಂಗಿಯರಿಗೋಸ್ಕರ ಮುಡಿಪಾಗಿಟ್ಟಿರುವ ಅಣ್ಣ. ಈ ಕಥೆಯ ಇನ್ನೊಂದು ಪ್ರಾಮುಖ್ಯತೆ ಎಂದರೆ ಮನಮಾತಾಗಿದ್ದ ಗಟ್ಟಿಮೇಳ ಧಾರಾವಾಹಿಯ ನಟಿ ಅಮೂಲ್ಯ ಅವರೇ ಈ ಧಾರಾವಾಹಿಯಲ್ಲಿ ಕೂಡ ನಟಿಯಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಹೌದು ಸ್ನೇಹಿತರೆ, ಇದು ಈ ಧಾರಾವಾಹಿಯ ಪ್ರಾಮುಖ್ಯತೆ ಪಡೆದುಕೊಂಡಿದೆ. ಅವರು ಇದರಲ್ಲಿ ಡಾಕ್ಟರ್ ಎಂಬ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಅವರು ಇದರಲ್ಲಿ ಡಾಕ್ಟರ್ ಆಗಿ ಕೆಲಸ ಮಾಡುತ್ತಿದ್ದಾರೆ. ಪ್ರೋಮೋ ಆಲ್ರೆಡಿ ಎಲ್ಲರ ಮನಸ್ಸು ಗೆದ್ದಿದೆ. ಹಾಗೆ ಧಾರಾವಾಹಿ ಕೂಡ ಒಳ್ಳೆಯ ಸಕ್ಸಸ್ ಕಾಣಲಿ ಎಂದು ನಮ್ಮ ಚಾನಲಿಂದ ಆಶಿಸೋಣ. ಹಾಗೆ ನಿಮಗೆ ಈ ಸೀರಿಯಲ್ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಸಂಜೆ 7:30ಕ್ಕೆ ತಪ್ಪದೆ ಜಿ ಕನ್ನಡದಲ್ಲಿ ವೀಕ್ಷಿಸಿ. ಹಾಗೂ ನಮ್ಮ ಚಾನಲ್ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ.